ಡಿ.ಕೆ. ಶಿವಕುಮಾರ್ ಶಿವರಾತ್ರಿ ಕಾರ್ಯಕ್ರಮಕ್ಕೆ ಅಮಿತ್ ಶಾ ಅವ್ರ ಜೊತೆ ವೇದಿಕೆ ಹಂಚಿಕೊಂಡ್ರೆ ಮತ್ತೊಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಸೇರಿದಂತೆ ಬೆಂಗಳೂರಿನ ಕೆಲವು ಶಾಸಕರು, ಹಲವು ಶಾಸಕರಲ್ಲ, ಕೆಲವು ಶಾಸಕರು ಸಿದ್ದರಾಮಯ್ಯನವರಿಗೆ ಶಾಲ ಹಾಕಿ ಹೂಗುಚ್ಛವನ್ನು ಕೊಟ್ಟು ನಮಗೆ ಅನುದಾನ ಸಂಬಂಧಪಟ್ಟಂಗೆ ಹೆಚ್ಚಾಗಬೇಕು ಬಜೆಟ್ ಅಲ್ಲಿ ಅಂತ ಕೇಳ್ತಾ ಇದ್ದಾರೆ. ಕಾರಣ ಎಷ್ಟೇ, ಬೆಂಗಳೂರು ಉಸ್ತುವಾರಿ ಸಚಿವ ಯಾರು? ಡಿ.ಕೆ. ಶಿವಕುಮಾರ್. ಡಿ.ಕೆ. ಶಿವಕುಮಾರ್ ಅನುದಾನವನ್ನ ತಡೆ ಹಿಡಿದ್ಬಿಟ್ರೆ, ಕೊಡದೆ ಹೋದ್ರೆ ಅನ್ನೋ ಕಾರಣಕ್ಕೆ ಬೇರೆ ಬೇರೆ ಲೆಕ್ಕಾಚಾರ ಇಟ್ಕೊಂಡು ಡಿ.ಕೆ. ಶಿವಕುಮಾರ್ ಬಿಜೆಪಿಯ ನಾಯಕರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೊತೆ ವೇದಿಕೆಯನ್ನು ಹಂಚಿಕೊಂಡು ಬೇರೆ ಸಂದೇಶವನ್ನ ಕೊಟ್ರೆ, ಇತ್ತ ಕಡೆ ಸಿದ್ದರಾಮಯ್ಯನವ್ರಿಗೆ ಬೊಕ್ಕೆ ಕೊಟ್ಟು ಶಾಲ್ ಹಾಕಿ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಮತ್ತೊಂದು ಸಂದೇಶವನ್ನ ಬೆಂಗಳೂರಿನ ಕೆಲವು ಶಾಸಕರು ಕೊಡಕ್ಕೆ ಹೋಗಿದ್ರು. ಬಟ್ ಡಿ.ಕೆ. ಶಿವಕುಮಾರ್ ಕೇಳಲಿ ಅದೇನಿದೆ ಇಲ್ಲ ಕೇಳಲಿ ಅಂತ. ಯಾಕಂದ್ರೆ ಕಳೆದ ಬಾರಿ ಜಯನಗರ ಶಾಸಕರು ಕರ್ನಾಟಕ ಟಿವಿಗೆ ಇಂಟರ್ವ್ಯೂ ಕೊಡುವಂಥ ಸನ್ನಿವೇಶದಲ್ಲಿ ಡಿ.ಕೆ. ಶಿವಕುಮಾರ್ ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಆದಮೇಲೆ ಅಧೋಗತಿಗೆ ಹೋಯ್ತು ಬೆಂಗಳೂರು ಅಂತ ಹೇಳಿದರು. ಅದಾದಮೇಲೆ ವಿವೇಚನಾ ಕೋಟಾದಡಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ 10 ಕೋಟಿನ ಕೊಡ್ತಿದ್ರು 28 ಕ್ಷೇತ್ರಕ್ಕೆ, ಜಯನಗರಕ್ಕೆ ತಡೆ ಹಿಡಿದಿದ್ರು. ಅದಾದಮೇಲೆ ಅಂತಿಮವಾಗಿ ಕೊಟ್ಟರು ಜಯನಗರಕ್ಕೂ 10 ಕೋಟಿನ. ಆದರೆ ವಿಜೇಂದ್ರ ಸೇರಿದಂಗೆ ಒಂದಷ್ಟು ಜನ, ವಿಜೇಂದ್ರ ಹಾಗೆ ಬೆಂಗಳೂರಿನ ಒಂದು ಅರ್ಧಕ್ಕರ್ಧ ಶಾಸಕರು ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಿ ಇಲ್ಲ ಬಜೆಟಲ್ಲಿ ಬೆಂಗಳೂರಿಗೆ ಅನುದಾನವನ್ನು ಕೊಡಿ, ನಮ್ಮ ಕ್ಷೇತ್ರಗಳು ಕೊಡಿ ಅಂತ ಕೇಳಬೇಕು. ಯಾಕಂದರೆ ಇದು ಬಿಟ್ಟರೆ ಇನ್ನೇನು ಕೇಳಕ್ಕೆ ಸಾಧ್ಯ ಇಲ್ವಲ್ಲ ಅಂತ. ಆದರೆ ಡಿ.ಕೆ. ಶಿವಕುಮಾರ್ ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟ್ರು, ಅಟ್ಲೀಸ್ಟ್ ಡಿ.ಕೆ. ಶಿವಕುಮಾರ್ ಕೇಳಿದ್ರೆ ಏನಾರು ಸಿಗೋದೇನೋ. ಸಿದ್ದರಾಮಯ್ಯವ್ರು ಕೊಡ್ತಾರಾ ಅದನ್ನು ಮೀರಿ? ಮತ್ತು ಡಿ.ಕೆ. ಮೂಲಕವೇ ಅಲ್ಲಿಗೆ ಹೋಗ್ಬೇಕಾಗುತ್ತೆ ಅಂತ ಹಂಗೆ ಆಗ್ಬಿಟ್ಟಿದೆ ಪಾಲಿಟಿಕ್ಸ್ ಈಗ. ಸೊ ಹೀಗಾಗಿ ಅಮಿತ್ ಶಾ ಅವರ ಜೊತೆ ವೇದಿಕೆ ಹಂಚ್ಕೊಂಡಾಗ ಡಿ.ಕೆ. ಶಿವಕುಮಾರ್ ಹೈಕಮಾಂಡ್ ಸಂದೇಶ ಕೊಟ್ರಂತೆ, ಬಿಜೆಪಿಗೆ ಹೋಗ್ಬಿಡ್ತಾರಂತೆ, ಬಿಜೆಪಿಗೆ ಹತ್ರ ಆಗಿದ್ದಾರಂತೆ, ಹಿಂದುತ್ವ ಲೆಕ್ಕಾಚಾರ ಇವೆಲ್ಲ ಚರ್ಚೆಗಳು ಬರ್ತಿತ್ತು. ಆದರೆ ಡಿ.ಕೆ. ಶಿವಕುಮಾರ್ ಒಂದು ಪಾನ್ ಮೂವ್ ಮಾಡಿದ್ರೆ ಇಲ್ಲಿ ಬಿಜೆಪಿಯವರು ಬೇರೆ ರೀತಿಯ ಪಾನ್ ಮೂವ್ ಮಾಡಿದ್ದಾರೆ. ಬಟ್ ಇಲ್ಲಿ ಏನು ದೊಡ್ಡದೇನು ಆಗ್ಬಿಡಲ್ಲ. ಇಲ್ಲಿ ದೊಡ್ಡದೇನು ಯಾಕೇನು ಆಗಲ್ಲ ಅಂತಂದ್ರೆ, ಬಿಜೆಪಿ ಮನೆ ಒಂದು 30 ಬಾಗಿಲು ಆಗಿರೋ ಟೈಮಲ್ಲಿ ವಿಜೇಂದ್ರ ಮಾತ್ಗೆ ಯಾರು ಕ್ಯಾರಿ ಅನ್ನೋದಿಲ್ಲ. ಬೆಂಗಳೂರು MLAಗಳು ಒಂದಷ್ಟು ಜನ ಬರಲೇ ಇಲ್ಲ. ಅಶ್ವಥ್ ನಾರಾಯಣವ್ರು ಬಂದಿಲ್ಲ, ಮಹದೇವಪುರ MLA ಬರಲಿಲ್ಲ. ಸೊ ಹೀಗೆ ವಿಜೇಂದ್ರ ಕರೆದಂಥ ಈ ಒಂದು CM ಭೇಟಿ ಕಾರ್ಯಕ್ರಮಕ್ಕೆ ಅಶೋಕು ಕುಮಾರಕೃಪಾ ಮೀಟಿಂಗ್ ಹೋಗಲಿಲ್ಲ, ಡೈರೆಕ್ಟಾಗಿ CM ಇದಕ್ಕೆ ಬಂದರು. ಸೊ ಹೀಗಾಗಿ BJP ನಾಯಕರು ಒಂದಷ್ಟು ಜನ ಹೋಗಿ ಸಿದ್ದರಾಮಯ್ಯನವ್ರನ್ನ ಅನುದಾನ ಕೊಡಿ ಅಂತ ಕೇಳಿರೋ ಟೈಮ್ ಏನಿದೆಯಲ್ಲ, ಇದು ಡಿ.ಕೆ. ಶಿವಕುಮಾರ್ ಇರಲಿಲ್ಲ. ಹಾಗಾಗಿ ಡಿ.ಕೆ. ಶಿವಕುಮಾರ್ಗೆ ಟಾಂಟು ಇವ್ಯಾವುದೂ ವರ್ಕೌಟ್ ಆದಂಗೆ ಕಾಣಲ್ಲ. ಯಾಕೆಂದರೆ ಅದನ್ನು ಮೀರಾಗಲೇ ಅವ್ರು ಭಾಳ ಮುಂದೆ ಹೋಗ್ಬಿಟ್ಟಿದ್ದಾರೆ. ಸೊ ಈ ಕಾರಣಕ್ಕೆ ಇದೊಂಥರ ಡಿ.ಕೆ. ಅಮಿತ್ ಶಾ ಭೇಟಿಗೆ ಪ್ಯಾರಲಲ್ ಕೌಂಟ್ರ್ ಕೊಟ್ಟಂಗೆ BJP ನಾಯಕರು ಕೊಡೋಕೆ ಹೋಗೋ ಟೈಮಲ್ಲಿ ಮತ್ತೆ ಇದು ಮನೆ ಒಂದು 16 ಬಾಗಿಲು, ವಿಜೇಂದ್ರ ಮಾತಿಗೆ ಎಲ್ಲರೂ ಸೊಪ್ಪಾಕಲ್ಲ ಅನ್ನೋದು ಮತ್ತೊಂದು ಸಾರಿ ಸಾಬೀತಾದಂಗೆ ಆಯಿತು. ಬಟ್ ಬೆಂಗಳೂರಿಗೆ ಅನುದಾನ ಎಲ್ಲಿ? ಕ್ಷೇತ್ರಕ್ಕೆ ಕೊಡೋಕ್ಕೆ ಕಾಸೇ ಇಲ್ಲ ಯಾರಿಗೂ ಕೊಡೋಕ್ಕೆ. ಇನ್ನು ಕಾವೇರಿ ನೀರಾವರಿ ನಿಗಮ ಇವತ್ತು ಫೆಬ್ರವರಿ 28ನೇ ತಾರೀಕು ಕಾವೇರಿ ನೀರಾವರಿ ನಿಗಮದ ಎಂಪ್ಲಾಯ್ಗಳಿಗೆ ಇವತ್ತು ಸೇರ್ಕೊಂಡಂಗೆ 2 ತಿಂಗಳಿನ ಸಂಬಳ ಹಾಕಲಿಲ್ಲ. ಜನವರಿ ಸಂಬಳ ಹಾಕಿಲ್ಲ, ಫೆಬ್ರವರಿ ತಿಂಗಳು ಮುಗಿದೋಯ್ತು, ಇವತ್ತಿನ ಸಂಬಳ ಇಲ್ಲ. ಕಾವೇರಿ ನೀರಾವರಿ ನಿಗಮ ಸಂಬಳ ಕೊಟ್ಟಿಲ್ಲ ಎಂಪ್ಲಾಯೀಸ್ಗೆ. ಗ್ಯಾರಂಟಿ ಹಣ ಹಾಕಿಲ್ಲ. ಸೊ ಇದೆಲ್ಲ ಇರುವಂಥ ಸನ್ನಿವೇಶದಲ್ಲಿ ಇವರು ಕೊಡಿ ಅಂತ ಕೇಳಕ್ಕೆ ಹೋಗಿದ್ದಾರೆ. ಬಟ್ ಇದು ಜಸ್ಟ್ ಕೌಂಟರ್ ಅಷ್ಟೇ. ಡಿ.ಕೆ. ಶಿವಕುಮಾರ್ಗೆ ನೀವು ಅಮಿತ್ ಶಾ ಅವ್ರ ಹತ್ರ ಹೋದರೆ ನಾವು ಇವ್ರ ಹತ್ರ ಹೋಗ್ತೀವಿ ಅಂತ ಒಂದು ಸಂದೇಶ ಕೊಡಕ್ಕೆ ಹೋದಂಗಿತ್ತು. ಬಟ್ ಡಿ.ಕೆ. ಇದಕ್ಕೆ ಯಾವುದಕ್ಕೂ ಕ್ಯಾರೆ ಅನ್ನಲ್ಲ ಅಂತ ಕಾಣುತ್ತೆ. ನೋಡ್ಬೇಕೇನಾಗುತ್ತೆ ಅಂತ. ತಾವೇನು ಹೇಳ್ತೀರಿ? ಅನುದಾನ ಕೊಡಿ ಅಂತ BJP ಬೆಂಗಳೂರಿನ ಒಂದಷ್ಟು ಶಾಸಕರು ಸಿದ್ದರಾಮಯ್ಯವ್ರ ಬಳಿ ಹೋದಂಥದ್ದು ಬಗ್ಗೆ ತಾವೇನು ಹೇಳ್ತೀರಿ? ಹಾಗೆ ಅಮಿತ್ ಶಾ ಅವ್ರ ಜೊತೆ ವೇದಿಕೆಯನ್ನು ಹಂಚ್ಕೊಂಡಂಥ ಡಿ.ಕೆ. ಶಿವಕುಮಾರ್ ನಿಲುವಿನ ಬಗ್ಗೆ ತಾವೇನು ಹೇಳ್ತೀರಿ? ಕಾಮೆಂಟ್ ಮಾಡಿ. ಧನ್ಯವಾದ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.